ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅರ್ಥಾತ್ ಹೊಸ ಕಾನೂನನ್ನು ತರಲಿಕ್ಕೆ ಮುಂದಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ ಇವತ್ತಿನಿಂದ ಬ್ರೇಕ್. ಹೊಸ ಕಾನೂನು ಜಾರಿಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆಯ ಮುದ್ರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ಆರಂಭ ಆಗಿದೆ. ರಾಜ್ಯಪಾಲರು ಸಹಿ ಹಾಕಿದ ಕೂಡಲೇ ರಾಜ್ಯದಲ್ಲಿ ಹೊಸ ಕಾನೂನು ಜಾರಿಗೆ ಬರುತ್ತೆ. ನಿನ್ನೆ ಹೊಸ ಕಾನೂನಿನ ಬಗ್ಗೆ ಆಗಾಗಲೇ ಸರ್ಕಾರಗಳು ಚರ್ಚೆಯನ್ನು ನಡೆಸಿರುವಂಥದ್ದು. ಡಿಸಿಗಳಿಗೆ ವಿಶೇಷ ಅಧಿಕಾರ ಕೊಡುವಂತಹ ಅಂಶ ಕೂಡ ಬಿಲ್ನಲ್ಲಿ ಉಲ್ಲೇಖವಾಗಿರುವಂಥದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ ಈ ಮೂಲಕ ಲಗಾಮನ್ನು ಹಾಕಲಿಕ್ಕೆ, ಬ್ರೇಕ್ ಅನ್ನು ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಮಾಡಿತ್ತು. ಈ ಬಡವರನ್ನ ಫೈನಾನ್ಸ್ ಕಂಪನಿಗಳು ಹೇಗೆ ಶೋಷಿಸ್ತಾ ಇದೆ, ಹೇಗೆ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ, ರಕ್ತ ಹೀರ್ತಾ ಇದೆ ಅನ್ನೋದನ್ನ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿ ಪ್ರಸಾರ ಮಾಡುವ ಮೂಲಕ ಸರ್ಕಾರದ ಕಣ್ತೆರೆಸುವಂತಹ ಕೆಲಸ ಮಾಡಿತ್ತು. ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಬಿಲ್ನಲ್ಲಿ ಯಾವ್ಯಾವ ಅಂಶಗಳಿದಾವೆ? ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ 3 ವರ್ಷ ಜೈಲು. ಈ ಮೂಲಕ ಕಿರುಕುಳವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ದಿಟ್ಟ ಕ್ರಮ. 1 ಲಕ್ಷ ರೂಪಾಯಿಯವರೆಗೂ ಕೂಡ ದಂಡ ಹಾಕ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಈ ಅಂಶವೂ ಕೂಡ ಈ ಕಾನೂನಿನಲ್ಲಿರುವಂತಹದ್ದು. ಅದರ ಜೊತೆಗೆ ಫೈನಾನ್ಸ್ ಕಂಪನಿಗಳು ಮಸ್ಟ್ ಅಂಡ್ ಶುಡ್ ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಕೊಳ್ಳೇಬೇಕು. ನೋಂದಣಿ ಕಡ್ಡಾಯ ಅಂತ ಕೂಡ ಸರ್ಕಾರ ಹೇಳ್ತಾ ಇದೆ. ಒಬ್ಬರಿಗೆ 2 ಸಂಸ್ಥೆಗಳು ಸಾಲವನ್ನು ಕೊಡಬಹುದು, 2ಕ್ಕಿಂತ ಹೆಚ್ಚು ಸಂಸ್ಥೆಗಳು ಒಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡಬಾರ್ದು ಅನ್ನುವಂತಹ ರೂಲ್ಸು. ಅದರ ಜೊತೆಗೆ ಒಬ್ಬ ವ್ಯಕ್ತಿಗೆ 2 ಲಕ್ಷ ರೂಪಾಯಿ ಮೀರದಂತೆ ಸಾಲವನ್ನು ಕೊಡಬೇಕು ಅನ್ನುವಂತಹ ಅಂಶವನ್ನು ಕೂಡ ಈ ಕಾನೂನಿನಲ್ಲಿ ಉಲ್ಲೇಖಿಸಲಾಗ್ತಾ ಇದೆ. ಸಾಲ ಕೊಡುವ ಮುನ್ನ ಆದಾಯವನ್ನು ಗಮನಿಸಬೇಕು, ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತೇಳಿ ಗಮನಿಸಬೇಕು. ಜೊತೆಗೆ ಈ KYC ಕಡ್ಡಾಯವಾಗಿ ಮಾಡಿಸಲೇಬೇಕು. ಅಂಥವ್ರಿಗೆ ಮಾತ್ರ ನೀವು ಸಾಲ ಕೊಡಿ ಅಂಥೇಳಿ ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳು ಮುಚ್ಚಳಿಕೆ ಪತ್ರವನ್ನು ಕಡ್ಡಾಯವಾಗಿ ಬರೆದು ಕೊಡಬೇಕು. ಯಾವುದೇ ರೀತಿಯ ಕಿರುಕುಳ ಕೊಡಲ್ಲ, ಯಾವುದೇ ರೀತಿಯ ಹಿಂಸೆ ಮಾಡಲ್ಲ ಅಂಥೇಳಿ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಕಾನೂನು ಜಾರಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ರಾಜ್ಯಪಾಲರ ಅಂಕಿತ ಬೀಳ್ತಾ ಇದ್ದ ಹಾಗೆ ಅದು ಜಾರಿಗೆ ಬರುತ್ತೆ. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳು ಮುಚ್ಚಳಿಕೆ ಪತ್ರವನ್ನು ಕಡ್ಡಾಯವಾಗಿ ಬರೆದು ಕೊಡಬೇಕು ಅನ್ನುವಂತಹ ಅಂಶವನ್ನು ಕೂಡ ಈ ಕಾನೂನು ಒಳಗೊಂಡಿರುವಂಥದ್ದು.